ನಮಸ್ಕಾರ. ಈ ಒಂದು ಸಮಾಜದಲ್ಲಿ, ಈ ಒಂದು ಆಧುನಿಕ ಸಮಾಜದಲ್ಲಿ ಒಬ್ಬ ಮನುಷ್ಯ ಅಂತಕ್ಕಂಥವನು ತನ್ನ ಒಂದು ಜೀವನವನ್ನು ಸುಗಮವಾಗಿ ನಡೆಸಿಕೊಂಡು ಹೋಗಬೇಕಾದರೆ ಅಥವಾ ಒಂದು ಸ್ಥಿರತೆಯ ಹಂತದಲ್ಲಿ ತನ್ನ ಒಂದು ಜೀವನ ನಡೆಸಿಕೊಂಡು ಹೋಗಬೇಕಾದರೆ ಆ ಮನುಷ್ಯ ಅಂತಕ್ಕಂಥವನು ಒಂದು ಬುದ್ಧಿಶಕ್ತಿಯಲ್ಲಿ ಆಗಲಿ ಅಥವಾ ಒಂದು ದೈಹಿಕ ಶಕ್ತಿ ಆಗಲಿ, ಇವೆರಡರಲ್ಲಿ ಒಂದರಲ್ಲಿ ಸದೃಢನಾಗಿದ್ದಾಗ ಮಾತ್ರ ಆ ಮನುಷ್ಯ ಅಂತಕ್ಕಂಥವನು ಈ ಒಂದು ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇದನ್ನ ಒಂದು ಉದಾಹರಣೆ ಮೂಲಕ ನೋಡುವುದಾದ್ರೆ, ಒಂದು ಭೂಮಿ ಅಂತಕ್ಕಂಥದ್ದು ಮತ್ತು ಚಂದ್ರ ಅಂತಕ್ಕಂಥದ್ದು, ಇಲ್ಲಿ ದೈಹಿಕವಾಗಿ ನೋಡಿದ್ರೆ ಗಾತ್ರದಲ್ಲಿ ಮತ್ತು ಗುರುತ್ವಾಕರ್ಷಣೆ ಬಲದಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥವನು ಭೂಮಿ. ಆದರೆ ಚಂದ್ರ ಅಂತಕ್ಕಂಥವನು ದೈಹಿಕ ಶಕ್ತಿಯಲ್ಲಿ ಗಾತ್ರದಲ್ಲಿ ಸಹಿತ ಚಿಕ್ಕದಾಗಿರ್ತಾನೆ ಮತ್ತು ಒಂದು ಗುರುತ್ವಾಕರ್ಷಣೆ ಬಲದಲ್ಲಿ ಸಹಿತ ಚಿಕ್ಕದಾಗಿರ್ತಾನೆ. ಆದರೆ ಬುದ್ಧಿಶಕ್ತಿಗೆ ಹೋಲಿಸುವುದಾದರೆ ಆ ಚಂದ್ರ ಅಂತಕ್ಕಂಥವನು ತನ್ನ ಒಂದು ದೈನಂದಿನ ಚಲನೆಯನ್ನ ಅತಿ ಹೆಚ್ಚಾಗಿ ಭೂಮಿಗಿಂತ ಅತಿ ಹೆಚ್ಚಾದ ದೈನಂದಿನ ಚಲನೆಯನ್ನು ಹೊಂದಿರ್ತಾನೆ. ಆದ ಕಾರಣದಿಂದ ಆ ಚಂದ್ರ ಅಂತಕ್ಕಂಥವನು ತನ್ನ ಒಂದು ದೈನಂದಿನ ಚಲನೆಯಿಂದ ಈ ಒಂದು ಭೂಮಿಯಿಂದ ದೂರ ಹೋಗಲಿಕ್ಕೆ ಪ್ರಯತ್ನಿಸಿದರೆ, ಈ ಭೂಮಿ ಅಂತಕ್ಕಂಥದ್ದು ತನ್ನ ಒಂದು ದೈಹಿಕ ಶಕ್ತಿಯನ್ನು ಉಪಯೋಗಿಸಿ, ತನ್ನ ಒಂದು ಗುರುತ್ವಾಕರ್ಷಣೆ ಬಲವನ್ನು ಉಪಯೋಗಿಸಿ ಆ ಚಂದ್ರನನ್ನ ತನ್ನತ್ತ ಸೆಳೆಯಲಿಕ್ಕೆ ಪ್ರಯತ್ನಿಸ್ತದೆ ಈ ಭೂಮಿ ಅಂತಕ್ಕಂಥದ್ದು. ಇವರಿಬ್ಬರ ಒಂದು ನಿರಂತರ ಪ್ರಯತ್ನದಿಂದ ಇವರಿಬ್ಬರ ನಡುವೆ ಒಂದು ಸ್ಥಿರತೆ ಉಂಟಾಗ್ತದೆ. ಆದ ಕಾರಣದಿಂದ ಒಬ್ಬ ಮನುಷ್ಯ ಅಂತಕ್ಕಂಥವನು ತಾನು ಒಂದು ಸಮಾಜದಲ್ಲಿ ಒಂದು ಸುಗಮವಾದಂಥ ಒಂದು ಜೀವನ ನಡೆಸಿಕೊಂಡು ಹೋಗಲಿಕ್ಕೆ ಮತ್ತು ತನ್ನ ಒಂದು ಜೀವನವನ್ನು ಸ್ಥಿರತೆ ಹಂತದಲ್ಲಿ ನಡೆಸಿಕೊಂಡು ಹೋಗಬೇಕಾದರೆ ಆ ಮನುಷ್ಯ ಅಂತಕ್ಕಂಥವನು ಒಂದು ಬುದ್ಧಿಶಕ್ತಿಯಲ್ಲಿ ಆಗಲಿ ಅಥವಾ ದೈಹಿಕ ಶಕ್ತಿಯಲ್ಲಿ ಆಗಲಿ, ಇವೆರಡರಲ್ಲಿ ಒಂದರಲ್ಲಿ ಸದೃಢನಾಗಿದ್ದಾಗ ಮಾತ್ರ ಆ ಮನುಷ್ಯ ಅಂತಕ್ಕಂಥವನು ಈ ಒಂದು ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಅದೇ ರೀತಿ ಈ ಒಂದು ಉದಾಹರಣೆಗೆ ಒಬ್ಬ ವ್ಯಕ್ತಿಯನ್ನು ನೀಡಲಿಕ್ಕೆ ಬಯಸ್ತಿದ್ದೇನೆ. ಅವ್ರು ಯಾರಪ್ಪ ಅಂತಂದ್ರೆ, ಆ ವ್ಯಕ್ತಿಯನ್ನು ನೀವು ಯಾವ ರೀತಿ ತಿಳ್ಕೊತೀರೋ, ಯಾವ ರೂಪದಲ್ಲಿ ತಿಳ್ಕೊತೀರೋ ಅದು ನಿಮಗೆ ಬಿಟ್ಟಿದ್ದು. ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥವ್ರು. ಆ ವ್ಯಕ್ತಿಯನ್ನ ಅತಿ ಪ್ರಬಲವಾಗಿರ್ತಕ್ಕಂಥ ಜಾತಿ ಮತ್ತು ಜನತೆ ಅಂತಕ್ಕಂಥದ್ದು ಆ ವ್ಯಕ್ತಿಯನ್ನ ಕೆಳಗಿಳಿಸ್ಲಿಕ್ಕೆ ಮತ್ತು ಕುಗ್ಗಿಸ್ಲಿಕ್ಕೆ ಪ್ರಯತ್ನಿಸಿದ್ರು ಸಹಿತ ಆ ಒಬ್ಬ ವ್ಯಕ್ತಿ ಅಂತಕ್ಕಂಥವನು ತನ್ನ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ, ಎಷ್ಟೇ ಪ್ರಬಲ ಜನತೆ ಇದ್ದರೂ ಸಹಿತ ಒಂದು ಜನತೆಯನ್ನು ಎದುರಿಸಿ ತನ್ನ ಒಂದು ಬುದ್ಧಿಶಕ್ತಿಯಿಂದ ನಾನು ಈ ರಾಷ್ಟ್ರಕ್ಕಾಗಿ ಏನನ್ನು ಮಾಡಬಲ್ಲೆ ಮತ್ತು ಈ ರಾಷ್ಟ್ರಕ್ಕಾಗಿ ನಾನು ಏನನ್ನಾದರೂ ಸಾಧಿಸಬಲ್ಲೆ ಅಂತಕ್ಕಂಥ ಒಂದು ಮಹತ್ತರವಾದಂಥ ಒಂದು ಕನಸಿಟ್ಟುಕೊಂಡು ಈ ಒಂದು ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ರಚಿಸ್ತಾರೆ ಮತ್ತು ಸಂವಿಧಾನದ ಪಿತಾಮಹ ಅಂತಂದು ಒಂದು ಹೆಸರನ್ನ ಗಳಿಸ್ತಾರೆ. ಅದೇ ರೀತಿ ಒಬ್ಬ ಮನುಷ್ಯನು ಸಹಿತ, ಸಾಮಾನ್ಯ ಮನುಷ್ಯನು ಸಹಿತ ಈ ಒಂದು ಸಮಾಜದಲ್ಲಿ ಒಂದು ಸ್ಥಿರತೆಯ ಒಂದು ಜೀವನವನ್ನು ಕಾಪಾಡಿಕೊಳ್ಳಬೇಕಾದರೆ ಒಂದು ದೈಹಿಕ ಶಕ್ತಿಯಲ್ಲಿ ಆಗಲಿ ಅಥವಾ ಬುದ್ಧಿಶಕ್ತಿಯಲ್ಲಿ ಆಗಲಿ, ಇವೆರಡರಲ್ಲಿ ಒಂದರಲ್ಲಿ ಸದೃಢನಾಗಿದ್ದಾಗ ಮಾತ್ರ ಆ ವ್ಯಕ್ತಿ ಅಂತಕ್ಕಂಥವನು, ಆ ಮನುಷ್ಯ ಅಂತಕ್ಕಂಥ ನೀವು ಒಂದು ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಅಂತಕ್ಕಂಥ.